ಹಿಂಗೀರ್ತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಲೈಕ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ. ನೋಡಿರಿ, ನಾವು ಹುಣಸೆಹಣ್ಣು ನಮ್ಮ ಮನೆಯಲ್ಲೇ ಬಿಟ್ಟಿದ್ದೆ. ಇದನ್ನು ಬಡ್ಕೊಂಡು ಗಿಡದಿಂದ ಎಲ್ಲ ಇಳಿಸ್ಕೊಂಡು ತಂದು ಚಚ್ಚಾಕತ್ತೀವಿ ನೋಡಿರಿ. ಅದರಲ್ಲಿ ಬಂದ ಬೀಜಗಳನ್ನು ಹುರಿಬೇಕಂತ ತಿನ್ನೋಕೆ ಟೇಸ್ಟಿಯಾಗಿರ್ತಾವೆ. ಹಂಗಂತೇಳಿ ಒಂದು 8 ಹತ್ತು ಹಿಂಗೆ ತಿನ್ನಬಾರ್ದು, 1 2 3 ಹಿಂಗೆ ಪರವಾಗಿಲ್ಲ ತಿಂದ್ರೆ ನಡಿತೈತಿ. ಇನ್ನೇನು ಮಾಡಬೇಕಪ್ಪ ಅಂದ್ರೆ ಸರಿಯಾಗಿ ಹುರಿಬೇಕು ನೋಡ್ರಿ. ತಿನ್ನೋಕೆ ರುಚಿಯಾಗಿರ್ತಾವೆ. ಇವನ್ನೇನು ಮಾಡ್ಬೇಕು ಅಂದ್ರೆ ಹುರಿಬೇಕು ನೋಡ್ರಿ ಸರಿಯಾಗಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇವಕ್ಕೆ ಹುಣ್ಸಿಕೊಪ್ಪ ಅಂತಾರೆ. ಹುಣ್ಚಿಕೊಪ್ಪ ಅಂತೇಳಿ ನಾವು ಆವಾಗೆಲ್ಲ ಸಣ್ಣರಿದ್ದಾಗ ಹುರಿಸ್ಕೊಂಡು ತಿಂತಿದ್ವಿ. ಈಗಿನ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನೇ ಇಲ್ಲ. ಹೀಗಾಗಿ ನಾವು ಹುರಿಸ್ಕೊಟ್ಟು ತಿನ್ನೋಕೆ ತೋರಿಸಿದ್ವಿಪ್ಪ ಅಂದ್ರೆ ಅವು ಮಕ್ಕಳಿಗೂ ಗೊತ್ತಾಗ್ತೈತಿ. ಇವನ್ನೇನು ಮಾಡಬೇಕು, ಸರಿಯಾಗಿ ಹುರಿಬೇಕು. ಇದರಲ್ಲಿ ಔಷಧಿ ಗುಣ ಭಾಳ ಐತೆ ನೋಡ್ರಿ. ಏನಪ್ಪ ಅಂದ್ರೆ ಹಲ್ಲಿನ ನೋವು ಇದ್ದಂದ್ರೆ ಇದನ್ನು ಹುರಿದು ಪುಡಿ ಮಾಡಿ ಸೇಂದ್ರ ಲವಣ ಉಪ್ಪು ಅಂತ ಸಿಗುತ್ತಲ್ಲ ಅದನ್ನು ಹಾಕಿ ಹಲ್ಲು ತಿಕ್ಕೋದ್ರಿಂದ ಉಜ್ಜೋದ್ರಿಂದ ವಾರಕ್ಕೆ 1-2 ಬೇರೆ ಕಮ್ಮಿ ಆಗುತ್ತೆ. ಹಲ್ಲಿನ ಸಮಸ್ಯೆಗೂ ಇದು ಔಷಧಿಯ ಪ್ರಮಾಣ. ಮತ್ತು ಜೀರ್ಣಕ್ರಿಯೆ ಆಗುತ್ತೆ ನೋಡ್ರಿ ಇದನ್ನು ತಿನ್ನೋದ್ರಿಂದ. ಅದು ತಿನ್ಬೇಕಂತೇಳಿ ಮತ್ತು ನೀವು 8-10 ಗಂಟೆ ತಿನ್ನಬೇಡ್ರಿ, 1-2 ತಿಂದರೂ ಪರವಾಗಿಲ್ಲ. ಮತ್ತು ಶುಗರ್ ಕಂಟ್ರೋಲ್ ಮಾಡುತ್ತಂತಿದ್ದು, ಡೈಜೆಷನ್ನು, ಶುಗರ್ ಪೇಷಂಟ್ನವ್ರಿಗೆ ಇದು ಚಲೋ ಅಂತ ನೋಡ್ರಿ. ಮತ್ತು ಇವನ್ನ ನೆನೆಸಿನೂ ತಿನ್ಬೋದು ನೋಡ್ರಿ. ಇವನ್ನ ಸರಿಯಾಗಿ ಹುರಿದು ಬೀಜ ತೆಗೆದು ನೆನೆ ಇಟ್ಟು ತಿನ್ಬೋದು ನೋಡ್ರಿ. ಉರಿಯಾಕತ್ತಾವು. ಮಲಬದ್ಧತೆ ಸಮಸ್ಯೆನ ನಿವಾರಣೆ ಆಗುತ್ತೆ ಇದಕ್ಕೆ. ಮತ್ತಪ್ಪ ಅಂದ್ರೆ ಪುರುಷರಿಗೆ ವೀರಾಣು ಸಂಖ್ಯೆ ಕಡಿಮೆ ಇದ್ರೆ ಜಾಸ್ತಿ ಆಗ್ಬೇಕಂದ್ರೆ ಇದನ್ನ ಪೌಡ್ರ್ ಮಾಡಿ ತಿನ್ಬೇಕಂತ್ರಿ. ಜೇನುತುಪ್ಪದೊಳಗೆ ಬೆರೆಸಿ ತಿನ್ಬೋದಂತ ಇದನ್ನ. ಹುಣ್ಸೆಹಣ್ಣಿಂದ ರೆಸಿಪಿನ ತೋರಿಸ್ತೀನಿ ರೀ ನಾನು ಒಂದು ಚಿಟಕ ಮಾಡೋದು ಹೇಗೆ ಅಂತ. ಇವನ್ನೇನು ಮಾಡಬೇಕಪ್ಪ ಅಂದ್ರೆ ಸರಿಯಾಗಿ ಹುರಿದಾದ್ಮೇಲೆ ನೋಡಿರಿ ಉರಿಯಾಕತ್ತೇವೆ. ಇದು ಗಾಯ ಆಗಿರ್ತೈತಲ್ರಿ, ಗಾಯ ಅದಕ್ಕೂ ಹಚ್ಬೋದು. ಗಾಯನ ನಿವಾರಣೆ ಆಕತಿ. ಇದನ್ನ ಪೌಡ್ರ್ ಮಾಡಿ ಹುರಿದು ಪೌಡ್ರ್ ಮಾಡಿ ಅದಕ್ಕೆ ಹಚ್ಚೋದ್ರಿಂದ ಕಮ್ಮಿ ಆಗುತ್ತೆ ನೋಡ್ರಿ ಗಾಯ. ನೋಡಿರಿ, ನೆನೆನೇ ಹಿಡಿಯಾಕತ್ತೀನಿ ನಾನು. ಹಂಗನೂ ಇಡ್ಬೋದು, ಸಿಪ್ಪಿ ಹೊಡೆದನ್ನ ಇಡ್ಬೋದು. ಹಂಗೆ ಇಟ್ರೂ ಆಮೇಲೆ ನೆನೆದು ಸಿಪ್ಪಿ ಬಿಡ್ತೈತಿ ನೋಡಿರಿ. ಎಲ್ಲ ಚೆಂದಾಗಿ ಕೆಂಪಗೆ ಹುರಿದಾವು. ಡಬ್ಬಿಗೆ ಹಾಕಿ ಇಟ್ಬಿಟ್ಟು ಯಾವಾಗ ಒಂದೊಂದು ತಿನ್ನೋಕೆ ನಡಿತೈತಿ. ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನೀವು ಹುರಿದು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿರಿ, ಆದಷ್ಟು ನನ್ನ ವಿಡಿಯೋಗಳನ್ನು ಫಾಲೋ ಮಾಡಿರಿ.